ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಬ್ಯೂಟಿಫುಲ್ ಆಗಿರುವಂತ 2030 ಡ್ಯೂಪ್ಲೆಕ್ಸ್ ಇದಾಗಿದೆ. ಮನೆಯ ನಿಯರೆಸ್ಟ್ ನಿಮಗೆ ವಿಡಿಯೋ ಕಾಲೇಜ್, ಹಾಗೇನೆ ಕಾವೇರಿ ಹಾಸ್ಪಿಟಲ್ ಅಂಡ್ ರಿಂಗ್ ರೋಡ್ ಕೂಡ ನಿಮಗೆ ವಿತಿನ್ 500 ಮೀಟರ್ಸ್ ಅಲ್ಲಿ ಸಿಗ್ಬಿಡುತ್ತೆ. ಅಂಡ್ ಅದು ಅಲ್ಲಂತೆ ಇನ್ನೊಂದೇನು ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಹಾಗೇನೆ ನಿಮಗೆ ಡೈಲಿ ಎಸೆನ್ಷಿಯಲ್ ಆಗಿರ್ಬೋದು, ಗ್ರಾಸರೀಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ 500 ಮೀಟರ್ ಅಲ್ಲಿ ಸಿಗುತ್ತೆ. ಬನ್ನಿ ಈ ಮನೆ ಹೇಗಿದೆ ಅಂತ ಹೋಮ್ ಟೂರ್ ಮಾಡಿಸ್ತೀನಿ. ಸೊ ಮನೆ ಒಳಗಡೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಿರ್ಬೋದು, ಮನೆ ಮುಂದೆ ನಿಮಗೆ 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ಹಾಗೇನೆ ಮನೆ ಮುಂದೆ ನಿಮಗೆ ಇಲ್ಲಿ ಇಷ್ಟು ಸ್ಪೇಷಿಯಸ್ ಆಗಿರುವಂತಹ ಪಾರ್ಕಿಂಗ್ ಗೆ ಸ್ಪೇಸ್ ಇದೆ. ಸೊ ನೀವು ಇಲ್ಲಿ ಗೇಟ್ ಏನ್ ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಆಗಿ ಅವರು MS ಸ್ಟೀಲ್ ಇಂದ ಮಾಡಿರುವಂತಹ ಗೇಟ್ ನಿಮಗೆ ಅವರು ಕೊಟ್ಟಿದ್ದಾರೆ. ಮನೆ ಒಳಗಡೆ ಬರ್ತಿದ್ದಾಗೆ ನೀವು ಇಲ್ಲಿ ನೋಡಬಹುದು ಆಂಟಿಸ್ಕಿ ಟೈಲ್ಸ್ ನ ಹಾಕೊಟ್ಟಿದ್ದಾರೆ. ಹಾಗೇನೆ ನೀವು ಇಲ್ಲಿ ನೋಡಬಹುದು ಸಿಲಿಂಡರ್ ಇಟ್ಕೊಳ್ಳೋದಕ್ಕೆ ನಿಮಗೆ ಸ್ಟೋರೇಜ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ 2 ಟ್ಯಾಪ್ ಇದೆ. ಹಾಗೇನೆ ನೀವು ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಯಾವ್ದಾದ್ರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದ್ರೆ ನಿಮಗೆ ಇಲ್ಲಿ ಚಾರ್ಜ್ ಹಾಕೊಳ್ಳೋದಕ್ಕೂ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಏನಿಲ್ಲ ಅಂತ ಅಂದ್ರೆ 2 ಗಾಡಿಗಳನ್ನ ಆರಾಮಾಗಿ ಪಾರ್ಕ್ ಮಾಡ್ಕೊಳ್ಬಹುದು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗೋದಕ್ಕಿಂತ ಮೊದಲು ಇನ್ನೊಂದೇನು ಅಂತಂದ್ರೆ, ಈ ಮನೆಯ ಫೇಸಿಂಗ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ವೆಸ್ಟ್ ಫೇಸಿಂಗ್ ಸೈಟ್ ಆಗಿದೆ, ಹಾಗೆ ನಾರ್ತ್ ಫೇಸಿಂಗ್ ಡೋರ್ ಆಗಿದೆ. ಅಂಡ್ ಇದು ಮೂಡ ಅಲೋಟೆಡ್ ಪ್ರಾಪರ್ಟಿ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ಈ ಮನೆಯ ಮೇನ್ ಡೋರ್ ಆಗಿದೆ. ಇದನ್ನ ಕಂಪ್ಲೀಟ್ ಆಗಿ ಅವರು ಫಸ್ಟ್ ಸ್ಟಿಕ್ ಇಂದ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ಗಾಡ್ರೇಜ್ ಫಿಟ್ಟಿಂಗ್ಸ್ ಆಗಿದೆ. ಬನ್ನಿ ಈ ಮನೆಯ ಲಿವಿಂಗ್ ಏರಿಯಾ ಹೇಗಿದೆ ಅಂತ ನೋಡೋಣ. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಈ ಮನೆಯ ಸ್ಪೇಷಿಯಸ್ ಆಗಿರುವಂತ ಲಿವಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಕಲರ್ ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ ಅಂತ ನೀವೇ ನೋಡ್ತಿರ್ಬೋದು. ಇಲ್ಲಿ ಆರಾಮಾಗಿ ಏನಿಲ್ಲ ಅಂತಂದು ಸೋಫಾ ಹಾಕೊಳ್ಬಹುದು. ಅಂಡ್ ಅಷ್ಟು ಸ್ಪೇಷಿಯಸ್ ಆಗಿ ನಿಮ್ಗೆ ಇಲ್ಲಿ ಸ್ಪೇಸ್ ನ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ನೀವು ನೋಡ್ತಿರ್ಬೋದು, ನಿಮ್ಗೆ ಇಲ್ಲಿ 5 ಫೀಟ್ ವಿಂಡೋಸ್ ನ ಕೂಡ ಕೊಟ್ಟಿದ್ದಾರೆ. ಸೊ ಈ ಮನೆಗೆ ಯಾವುದೇ ರೀತಿಯಾದಂತಹ ಗಾಳಿ ಬೆಳಕಿಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೆ ನೀವು ಇಲ್ಲಿ ಏನ್ ನೋಡ್ತಿದ್ದೀರಾ, ಇಲ್ಲಿ ಅವರು ಲೀಶಾ ಸ್ವಿಚಸ್ ಹಾಗೇನೆ ಹ್ಯಾವೆಲ್ಸ್ ವೈಸ್ ನ ಯೂಸ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಮೇಲ್ಗಡೆ ಕೂಡ ನೋಡ್ಬೋದು, ನೀವು ಇಲ್ಲಿ ಗಾರೆಯಿಂದಾನೇ ಮಾಡಿರುವಂತ ಒಂದು ಫಾಲ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಹಾಗೆ ಈ ಕಡೆ ಕೂಡ ನೋಡ್ಬೋದು, ನಿಮ್ಗೆ ಇಲ್ಲಿ ಟಿವಿ ಕ್ಯಾಬಿನೆಟ್ ನ ಕೂಡ ಕೊಟ್ಟಿದ್ದಾರೆ. ಸೊ ಏನಿಲ್ಲ ಅಂತ ನೀವು ಆರಾಮಾಗಿ ಒಂದು 60 ಇಂಚಸ್ ಟಿವಿನ ಹಾಕೊಳ್ಬಹುದು. ಅಂಡ್ ನೀವು ಕೆಳಗಡೆ ಕೂಡ ನೋಡ್ಬೋದು, ನಿಮ್ಗೆ ಸ್ಟೋರೇಜ್ಗೂ ಕೂಡ ನಿಮ್ಗೆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಮನೆಯ ಕಿಚನ್ ಹೇಗಿದೆ ಅಂತ ನೋಡೋಣ. ಎಸ್, ಕಿಚನ್ಗೆ ಹೋಗೋದಕ್ಕಿಂತ ಮೊದಲು ಈ ಕಡೆ ನೀವು ನೋಡ್ತಿರ್ಬೋದು, ನಿಮ್ಗೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಸೊ ಇದು ಬಂದು ನಿಮ್ಗೆ ಕಂಪ್ಲೀಟ್ ಆಗಿ ಇಂಡಿಯನ್ ಟಾಯ್ಲೆಟ್ ಆಗಿರುತ್ತೆ. ಅಂಡ್ ಇಲ್ಲಿ ಯೂಸ್ ಮಾಡಿರುವಂತ ಫಿಟ್ಟಿಂಗ್ಸ್ ಬಂದು ನಿಮ್ಗೆ ಒನಿಡಾ IBO ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ಹಾಗೆ ಟಾಯ್ಲೆಟ್ ಪಕ್ಕ ಬರ್ತಿದ್ದಾಗೆ ನೀವು ಇಲ್ಲಿ ನೋಡ್ತಿರ್ಬೋದು, ನಿಮ್ಗೊಂದು ಮಿರರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಒಂದು ಟ್ಯಾಪ್ ಬಂದಿಲ್ಲ, ಬರುತ್ತೆ ಮುಂದೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಕೂಡ ನಿಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ನೋಡ್ಬೋದು, ನಿಮ್ಗೆ UPS ಪಾಯಿಂಟ್ ಇದೆ. ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಬನ್ನಿ ಈ ಮನೆಯ ಕಿಚನ್ ಹೇಗಿದೆ ಅಂತ ನೋಡೋಣ. ಕಿಚನ್ಗೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ನಿಮ್ಗೆ ದೇವ್ರ ಮನೆಯನ್ನ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಬಂದು ನಿಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ನಿಮ್ಗೆ ದೇವ್ರ ಮನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಆರಾಮಾಗಿ ಏನಿಲ್ಲ ಅಂತಂದ್ರು ಇಬ್ರು ಕುತ್ಕೊಂಡು ಪೂಜೆ ಮಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಿಮ್ಗೆ ದೇವ್ರ ಮನೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಗೆ ಅಲ್ಲಿ ಕೆಳಗಡೆ ನಿಮ್ಗೆ ಸ್ಟೋರೇಜ್ಗೂ ಕೂಡ ನಿಮ್ಗೆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಪೂಜಾ ಸಾಮಾನು ಇದ್ರೆ ನೀವು ಅಲ್ಲಿ ಇಟ್ಕೊಳ್ಬಹುದು. ಅಂಡ್ ಇದು ಬಂದು ಡೋರ್ ಕೂಡ ಬಂದು ನಿಮ್ಗೆ ಫಸ್ಟ್ ಸ್ಟಿಕ್ ಇಂದಾನೆ ಮಾಡಿದ್ದಾರೆ. ಅಂಡ್ ಟೆಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಬನ್ನಿ ಮನೆ ಕಿಚನ್ ಹೇಗಿದೆ ಅಂತ ನೋಡೋಣ. ಇದು ಈ ಮನೆಯ ಮಾಡ್ಯುಲರ್ ಕಿಚನ್ ಆಗಿದೆ. ಕಂಪ್ಲೀಟ್ ಆಗಿ ಇದು ಸಾಫ್ಟ್ ಕ್ಲೋಸಿಂಗ್ ಚಾನಲ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ನೀವು ನೋಡಬಹುದು ಒಂದು ಸಿಂಕ್ ಕೂಡ ಇದೆ. ಅಂಡ್ ಇಲ್ಲಿ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ನಿಮ್ಗೆ ಒನಿಡಾ IBO ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಅಕ್ವಾಗಾರ್ಡ್ ಕೂಡ ನಿಮ್ಗೆ ಇಲ್ಲಿ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ.
ಮತ್ತೆ ಈ ಕಡೆ ಕೂಡ ನೋಡ್ಬೋದು ನೀವು ಇಲ್ಲಿ ಗ್ಯಾಸ್ ಪಾಯಿಂಟ್ ಕೂಡ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ನೋಡ್ಬೋದು ನಿಮ್ಗೆ, ಸೊ ಇಲ್ಲಿ ಕೂಡ ನೋಡ್ಬೋದು ನಿಮ್ಗೆ ಓವನ್ ಆಗಿರ್ಬೋದು, ಇಲ್ಲಾಂದ್ರೆ ಮಿಕ್ಸರ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಎಲೆಕ್ಟ್ರಿಕ್ ಐಟಮ್ಸ್ ಗಳಿಗೆ ನಿಮ್ಗೆ ಏಜ್ ಪಾಯಿಂಟ್ ನ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಕೂಡ ನೋಡ್ಬೋದು ನಿಮ್ಗೆ, ಇಲ್ಲೂ ಕೂಡ ಹೈಡ್ರಾಲಿಕ್ ಕ್ಯಾಬಿನೆಟ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ಕೂಡ ನೋಡ್ಬೋದು ನಿಮ್ಗೆ ಸ್ಟೋರೇಜ್ಗೆ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ಥಿಂಗ್ ಏನು ಅಂತ ಅಂದ್ರೆ, ನಿಮ್ಗೆ ಇಲ್ಲಿ ಚಿಮ್ನಿಗೂ ಕೂಡ ಅವರು ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಯುಟಿಲಿಟಿ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನೀವು ಇಲ್ಲಿ ಏನ್ ನೋಡ್ತಿದ್ದೀರಾ, ಇದು ಬಂದು ಈ ಮನೆಯ ಯುಟಿಲಿಟಿ ಆಗಿರುತ್ತೆ. ಇಲ್ಲಿ ಸಂಪ್ ಇದೆ ನಿಮ್ಗೆ, ಅದು 6000 ಲೀಟರ್ ಕೆಪಾಸಿಟಿ ಹಿಡಿಯುವಂತ ಸಂಪ್ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಕೂಡ ನೀವು ನೋಡ್ಬೋದು ಒಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ನಿಮ್ಗೆ ಯುಟಿಲಿಟಿ ಏರಿಯಾನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಇದು ಬಂದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿದೆ. ಸೊ ನೀವೇ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಏನಿಲ್ಲ ಅಂತಂದ್ರು ಕ್ವೀನ್ ಸೈಜ್ ಕಾಟ್ ನ ಹಾಕೊಂಡು ಆ ಕಡೆ ಈ ಕಡೆ ಆರಾಮಾಗಿ ಓಡಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿ ನಿಮ್ಗೆ ಈ ರೂಮ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ನಿಮ್ಗೆ 5 ಫೀಟ್ ವಿಂಡೋನ ಕೂಡ ಕೊಟ್ಟಿದ್ದಾರೆ. ಸೊ ಈ ರೂಮ್ ಅಲ್ಲಿ ನಿಮ್ಗೆ ಗಾಳಿ ಬೆಳಕಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಾನು ಕೂಡ ಹೇಳ್ಬೋದು. ಅಂಡ್ ಇಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ನಿಮ್ಗೆ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ಕೂಡ ನಿಮ್ಗೆ ಸ್ಟೋರೇಜ್ಗೆ ಸ್ಪೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತೆ ಈ ಕಡೆ ಕೂಡ ನೋಡ್ತಿರ್ಬೋದು ನಿಮ್ಗೆ AC ಪಾಯಿಂಟ್ ನ ನಿಮ್ಗೆ ಕೊಟ್ಟಿದ್ದಾರೆ. ಅಂಡ್ ಹಾಗೆ ಈ ಕಡೆ ಕೂಡ ನೋಡ್ತಿರ್ಬೋದು ನೀವು, ಈ ಕಡೆ ಬರ್ತಿದ್ದಾಗೆ ನಿಮ್ಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ನ ಕೂಡ ಅವರು ಹಾಕೊಟ್ಟಿದ್ದಾರೆ. ಕೆಳಗಡೆ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ನೋಡಾಯ್ತು. ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಮೇಲ್ಗಡೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ಕೊಟ್ಟಿರೋದು ಕಂಪ್ಲೀಟ್ ಆಗಿ SS ರೈಲಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಆಂಟಿ ಸ್ಕಿಡ್ ಟೈಲ್ಸ್ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ ಸ್ಟೆಪ್ಗೆ. ಅಂಡ್ ಇಲ್ಲೂ ಕೂಡ ನಿಮ್ಗೆ ಸ್ಟೆಪ್ಸ್ಗೆ ಲೈಟ್ಸ್ ನ ಕೂಡ ಹಾಕೊಟ್ಟಿದ್ದಾರೆ ಕೆಳಗಡೆ. ಹಾಗೆ ನೀವು ಈ ವಾಲ್ ನ ಕೂಡ ನೋಡ್ತಿರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿರುವಂತ ಒಂದು ಫ್ರೇಮ್ ನ ಹಾಕಿದ್ದಾರೆ ಅಂತ, ಅದು ರಾಧಾಕೃಷ್ಣದು. ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನೀವು ಇಲ್ಲಿ ಏನ್ ನೋಡ್ತಿದ್ದೀರಾ, ಇದು ಈ ಮನೆಯ ಸ್ಪೇಷಿಯಸ್ ಆಗಿರುವಂತಹ ಸೆಕೆಂಡ್ ಬೆಡ್ರೂಮ್ ಆಗಿದೆ. ಇಲ್ಲಿ ನೀವು ಆರಾಮಾಗಿ ನೀವು ಇಲ್ಲಿ ಕಿಂಗ್ ಸೈಜ್ ಕಾಟ್ ನ ಹಾಕೊಳ್ಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ರೂಮ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲೂ ಕೂಡ ನಿಮ್ಗೆ ಓಪನ್ ಅಂಡ್ ಕ್ಲೋಸಿಂಗ್ ಇರುವಂತ ಒಂದು ವಾರ್ಡ್ರೋಬ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ಕೂಡ ನಿಮ್ಗೆ ಸ್ಟೋರೇಜ್ ನಿಮ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನಿಮ್ಗೆ ಯಾವುದೇ ರೀತಿಯಾದಂತಹ ಸ್ಟೋರೇಜ್ಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲೂ ಕೂಡ ನೀವು ನೋಡಬಹುದು UPVC ವಿಂಡೋನ ಕೂಡ ನಿಮ್ಗೆ ಅವರು ಹಾಕೊಟ್ಟಿದ್ದಾರೆ. ಈ ಕಡೆ ನೀವು ನೋಡ್ತಿರ್ಬೋದು, ಈ ಕಡೆ ನಿಮ್ಗೆ AC ಗೆ ನಿಮ್ಗೆ ಇಲ್ಲಿ ಏಜ್ ಪಾಯಿಂಟ್ ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಸ್ಟಡಿ ಟೇಬಲ್ ಹಾಗೇನೆ ನಿಮ್ಗೆ ಬುಕ್ ಶೆಲ್ಫ್ಸ್ ನ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಕಡೆ ಬಂದ್ರೆ ನಿಮ್ಗೆ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಅಂಡ್ ಹಾಗೆ ಕೆಳಗಡೆ ನಿಮ್ಗೆ ಸ್ಟೋರೇಜ್ ಕೂಡ ನಿಮ್ಗೆ ಸ್ಪೇಸ್ ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ರೂಮ್ ನ ಅಟ್ಯಾಚ್ಡ್ ವಾಶ್ರೂಮ್ ಆಗಿದೆ. ಅಂಡ್ ಇಲ್ಲಿ ಯೂಸ್ ಮಾಡಿರುವಂತ ಫಿಟ್ಟಿಂಗ್ಸ್ ಎಲ್ಲ ಪ್ರತಿಯೊಂದು ಕೂಡ ನಿಮ್ಗೆ ಒನಿಡಾ ಐಬ್ರೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಮೇಲ್ಗಡೆ ಕೂಡ ನೋಡಬಹುದು ನಿಮ್ಗೆ ಇಲ್ಲಿ ಗೀಸರ್ ಹಾಕೊಳ್ಳೋದಕ್ಕೆ ನಿಮ್ಗೆ ಏಜ್ ಪಾಯಿಂಟ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲೊಂದು ಶವರ್ ಕೊಟ್ಟಿದ್ದಾರೆ ನಿಮ್ಗೆ. ಇಲ್ಲೊಂದು ನಿಮ್ಗೆ ವಾಶ್ ಬೇಸಿನ್ ನಿಮ್ಗೆ ಅವರು ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ವಾಟರ್ ಬಂದು ನಿಮ್ಗೆ ಇಲ್ಲಿ 24x7 ಕೂಡ ನಿಮ್ಗೆ ಇಲ್ಲಿ ಬರ್ತಾ ಇರುತ್ತೆ. ಸೊ ವಾಟರ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಇನ್ನೊಂದೇನು ಅಂತ ಅಂದ್ರೆ, ಈ ರೂಮ್ಗೆ ಮೇನ್ ಅಡ್ವಾಂಟೇಜ್ ಅಂತ ಅಂದ್ರೆ ನಿಮ್ಗೆ ಈ ರೂಮ್ಗೆ ವಿತ್ ಬಾಲ್ಕನಿ ಇದೆ. ಸೊ ನೀವೇ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಬಾಲ್ಕನಿನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಆರಾಮಾಗಿ ಇಲ್ಲಿ ಕುತ್ಕೊಂಡು ನೀವು ಚಿಲ್ಔಟ್ ಮಾಡ್ಬೋದು. ಈ ಮನೆಯ ಅಕ್ಕಪಕ್ಕ ನಿಮ್ಗೆ ತುಂಬಾ ಮನೆಗಳಾಗಿದ್ದಾವೆ, ನೀವೇ ನೋಡ್ತಿರ್ಬೋದು. ಬನ್ನಿ ಈ ಮನೆಯ ಥರ್ಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಥರ್ಡ್ ಬೆಡ್ರೂಮ್ಗೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲೂ ಕೂಡ ನೀವು ಒಂದು ವಾಲ್ ಫ್ರೇಮ್ ನ ನೋಡ್ಬೋದು, ಅದು ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಬಂದು ಈ ಮನೆಯ ಲಾಸ್ಟ್ ಬೆಡ್ರೂಮ್ ಆಗಿರುತ್ತೆ. ಸೊ ನೀವು ಇದನ್ನ ನೋಡ್ಬೋದು, ಈ ರೂಮ್ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಕೂಡ UPVC ವಿಂಡೋನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ಕೂಡ ನೋಡ್ಬೋದು ನಿಮ್ಗೆ AC ಗೆ ಕೂಡ ನಿಮ್ಗೆ ಏಜ್ ಪಾಯಿಂಟ್ ನಿಮ್ಗೆ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈ ರೂಮ್ ಕೂಡ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು, ನಿಮ್ಗೆ ಈ ರೂಮ್ ಅಲ್ಲೂ ನಿಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ಈ ಕಡೆ ಬಂತು ಅಂತ ಅಂದ್ರೆ, ಸೊ ಇಲ್ಲಿ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ಇದು ಕೂಡ ಒನಿಡಾ ಐಬ್ರೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಇಲ್ಲೂ ಕೂಡ ನಿಮ್ಗೆ ಗೀಸರ್ ಹಾಕೊಳ್ಳೋದಕ್ಕೆ ಏಜ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಅಂಡ್ ಶವರ್ ಕೂಡ ಕೊಟ್ಟಿದ್ದಾರೆ. ವಾಶ್ ಬೇಸಿನ್ ಕೂಡ ಇದೆ, ಇಲ್ಲೂ ಕೂಡ ನೋಡಬಹುದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಒಂದು ಡ್ರೆಸ್ಸಿಂಗ್ ಮಿರರ್ ನ ಕೊಟ್ಟಿದ್ದಾರೆ ಅಂತ. ಅಂಡ್ ಇಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ಗೆ ನಿಮ್ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದೇ ಥಿಂಗ್ಸ್ ಇದ್ರೂ ಕೂಡ ನೀವು ಇಲ್ಲಿ ಇಟ್ಕೊಳ್ಬಹುದು. ಈ ಕಡೆ ಬರ್ತಿದ್ದಾಗೆ ನೀವು ಇಲ್ಲಿ ನೋಡ್ತಿರ್ಬೋದು, ನಿಮ್ಗೆ ಇಲ್ಲಿ ಓಪನ್ ಅಂಡ್ ಕ್ಲೋಸಿಂಗ್ ಇರುವಂತ ಒಂದು ವಾರ್ಡ್ರೋಬ್ ನ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ನಿಮ್ಗೆ ಸ್ಟೋರೇಜ್ ಕೂಡ ನಿಮ್ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ರೂಮ್ ಗಳೆಲ್ಲ ಹೇಗಿದೆ ಅಂತ ನೋಡಾಯ್ತು. ಬನ್ನಿ ಈ ಮನೆಯ ಟೆರಸ್ ಹೇಗಿದೆ ಅಂತ ನೋಡೋಣ. ಇಲ್ಲೂ ಕೂಡ ನಿಮ್ಗೆ ಸ್ಟೆಪ್ಸ್ಗೆ ಆಂಟಿ ಸ್ಕಿಡ್ ಟೈಲ್ಸ್ ನ ಕೊಟ್ಟಿದ್ದಾರೆ. ಅಂಡ್ SS ರೈಲಿಂಗ್ಸ್ ನ ಯೂಸ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಹೋಗುವಾಗಲೂ ಕೂಡ ನೀವು ಇಲ್ಲೂ ಕೂಡ ನೋಡ್ತಿರ್ಬೋದು, ನಿಮ್ಗೆ ಇಲ್ಲೂ ಕೂಡ ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿರುವಂತ ಪಿಕಾಕ್ ಫ್ರೇಮ್ ನ ಕೊಟ್ಟಿದ್ದಾರೆ. ಟೆರಸ್ಗೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ನೋಡ್ತಿರ್ಬೋದು, ನಿಮ್ಗೆ ಈ ಟೆರಸ್ಗೆ ಒಂದು ಸೇಫ್ಟಿ ಡೋರ್ ನ ಕೂಡ ಅವರು ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಈ ಕಡೆ ಕೆಳಗಡೆ ಕೂಡ ನೋಡ್ತಿರ್ಬೋದು, ಫ್ಲೋರಿಗೆ ಅವರು ಆಂಟಿ ಟ್ಯಾಂಪ್ ಪ್ರೂಫ್ ಪೇಂಟ್ ನ ಮಾಡಿದ್ದಾರೆ. ಅಂಡ್ ಇನ್ನು ಮೇಲ್ಗಡೆ ನೋಡ್ತಿದ್ರೆ ನಿಮ್ಗೆ 750 ಲೀಟರ್ ಕೆಪಾಸಿಟಿ ಇಡುವಂತ ನಿಮ್ಗೆ ಟ್ಯಾಂಕ್ ಕೂಡ ಕೊಟ್ಟಿದ್ದಾರೆ.
ಅಂಡ್ ಈ ಕಡೆ ಕೂಡ ನೋಡಬಹುದು ನಿಮಗೆ ಬಟ್ಟೆ ಒಗೆಯೋದಕ್ಕೆ ನಿಮಗೆ ಕಲ್ಲನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು ಬಟ್ಟೆ ಒಣಗೋದಕ್ಕೆ ನಿಮಗೆ ಇಲ್ಲಿ ಸ್ಟ್ಯಾಂಡ್ ನ ಕೂಡ ಅವರು ಹಾಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ನೀವು ವೈರಿಂಗ್ ಏನ್ ನೋಡ್ತಾ ಇದ್ರ ಇದು CCTV ಹಾಕೊಳ್ಳೋದಕ್ಕೆ ನಿಮಗೆ ವೈರಿಂಗ್ ನ ಕೂಡ ಅವರು ಬಿಟ್ಟಿದ್ದಾರೆ. ಅಂಡ್ ನೀವೇ ಅವಾಗ್ಲೇ ಹೇಳ್ದಂಗೆ ಅಕ್ಕಪಕ್ಕ ಎಷ್ಟು ಮನೆಗಳಾಗಿದಾವೆ ಅಂತ ನೀವೇ ನೋಡ್ಬೋದು. ಇನ್ನು ಈ ಮನೆಯ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಬಂದ್ವಿ ಅಂತಂದ್ರೆ ಈ ಮನೆಯನ್ನ ಕಂಪ್ಲೀಟ್ ಆಗಿ ಅವರು 10 ಪಿಲ್ಲರ್ಸ್ ಯೂಸ್ ಮಾಡಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸಿಮೆಂಟ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ACC ಸಿಮೆಂಟ್ ಹಾಗೇನೆ ಪೇಂಟ್ ವಿಚಾರಕ್ಕೆ ಬಂದ್ವಿ ಅಂತ ಅಂದ್ರೆ ಏಷ್ಯನ್ ಪೇಂಟ್ ನ ಯೂಸ್ ಮಾಡಿದ್ದಾರೆ. ಇನ್ನು ಈ ಮನೆಯ ಅಮಿಟೀಸ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಈ ಮನೆಯ ನಿಯರೆಸ್ಟ್ ಅಲ್ಲಿ ನಿಮ್ಗೆ VTU ಕಾಲೇಜ್ ಹಾಗೇನೆ ಕಾವೇರಿ ಹಾಸ್ಪಿಟಲ್ ಸಿಗುತ್ತೆ. ನಿಯರ್ ಅಲ್ಲಿ ನಿಮ್ಗೆ ರಿಂಗ್ ರೋಡ್ ಇದೆ. ಹಾಗೆ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಅಥವಾ ಡೈಲಿ ಗ್ರಾಸರೀಸ್ ಆಗಿರ್ಬೋದು, ಡೈಲಿ ಎಸೆನ್ಷಿಯಲ್ ಏನೇನ್ ಇರುತ್ತೆ ಅದೆಲ್ಲ ವಿತಿನ್ 500 ಮೀಟರ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಅಮಿಟೀಸ್ ಕೊಟ್ಟು ಈ ಮನೆಗೆ ಅವರು ಕೋಟ್ ಮಾಡ್ತಿರುವಂತ ಪ್ರೈಸ್ ಬಂದು 85 lakhs ಆಗಿರುತ್ತೆ. ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ಈ ಮನೆ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ಕಾಲ್ ಮಾಡಿ. ಹಾಗೇನೆ ನಮ್ ಕಡೆಯಿಂದ ನಿಮ್ಗೆ ಫ್ರೀ ವಿಸಿಟಿಂಗ್ಸ್ ಕೂಡ ಇರುತ್ತೆ. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ಬಂದು ರಾಮಸ್ವಾಮಿ ಸರ್ಕಲ್ ಅಲ್ಲಿ ಕೂಡ ಬಂದು ನಮ್ಮ ಪ್ರಾಪರ್ಟೀಸ್ ನ ನೀವು ಬುಕ್ ಮಾಡ್ಕೊಳ್ಬಹುದು. ಇದೇ ರೀತಿ ಹೆಚ್ಚಿನ ಪ್ರಾಪರ್ಟೀಸ್ ಗಳನ್ನ ನಿಮ್ ಮುಂದೆ ತರ್ತಾ ಇದ್ದೀವಿ. ಅಲ್ಲಿ ತನಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.